ಭಾರತೀಯ ಮೂಲದ ವಿದ್ಯಾರ್ಥಿನಿ ಶಫಾಕ್ ಮಂದಾ ಅವರು ಅಂತಾರಾಷ್ಟ್ರೀಯ ಉಪಗ್ರಹ ಯೋಜನೆಯಲ್ಲಿ ಯುನೈಟೆಡ್ ಅರಬ್ ಎಮಿರೈಟ್ಸ್ ಅನ್ನು ಪ್ರತಿನಿಧಿಸಲಿದ್ದಾರೆ. ರಷ್ಯಾದ ಫ್ಯೂಚರ್ ಆಫ್ ಎಜುಕೇಷನ್ ಸಹಯೋಗದಲ್ಲಿ ಲ್ಯಾಬ್ ಆಫ್ ಫ್ಯೂಚರ್ ಆಯೋಜಿಸಿರುವ ಆರ್ಬಿಟಾ 26 ಅಂತಾರಾಷ್ಟ್ರೀಯ ಉಪಗ್ರಹ ಯೋಜನೆಗೆ ಶಫಾಕ್ ಆಯ್ಕೆಯಾಗಿದ್ದಾರೆ. ಯೋಜನೆಯ ಭಾಗವಾಗಿ ವಿದ್ಯಾರ್ಥಿಗಳು ನೈಜ ಉಪಗ್ರಹವೊಂದನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿ ಬಳಿಕ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಮಿಡ್ಲ್ಸೆಕ್ಸ್ ವಿಶ್ವವಿದ್ಯಾಲಯದ ದುಬೈನ 2026ರ ಬ್ಯಾಚ್ನಲ್ಲಿ ಕಂಪ್ಯೂಟರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಶಫಾಕ್ ಕೆಲವು ತಿಂಗಳ ವಿಶೇಷ ತರಬೇತಿ ಪಡೆಯಲಿದ್ದಾರೆ. ಬಳಿಕ ಉಪಗ್ರಹ ಉಡಾವಣೆ ಸಂದರ್ಭದಲ್ಲಿ ಯುಎಇಯ ಪ್ರತಿನಿಧಿಯಾಗಿ ಮಾಸ್ಕೋಗೆ ತೆರಳಲಿದ್ದಾರೆ. ಗುಜರಾತ್ ಮೂಲದ ಕುಟುಂಬಕ್ಕೆ ಸೇರಿದ ಶಫಾಕ್ ಯುಎಇಯಲ್ಲಿಯೇ ಹುಟ್ಟಿ ಬೆಳೆದವರು. ಸೆಪ್ಟೆಂಬರ್ನಿಂದ ಮಿಡ್ಲ್ಸೆಕ್ಸ್ ವಿಶ್ವವಿದ್ಯಾಲಯದಲ್ಲಿ ಡೇಟಾ ಸೈನ್ಸ್ ಮತ್ತು ಎಐ ವಿಷಯದಲ್ಲಿ ಎಂಎಸ್ಸಿ ವ್ಯಾಸಂಗ ಮಾಡಲು ಅವರು ಉದ್ದೇಶಿಸಿದ್ದಾರೆ. ನನಗೆ ಯಾವಾಗಲೂ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲವಿದೆ. ನನ್ನ ನೈಜ ಜೀವನದ ಸಮಸ್ಯೆಗಳಿಗೆ ತಂತ್ರಜ್ಞಾನದ ಮೂಲಕ ಪರಿಹಾರ ಕಂಡುಕೊಳ್ಳುವ ಆಸಕ್ತಿಯೇ ನನ್ನನ್ನು ಈ ಕ್ಷೇತ್ರದತ್ತ ಸೆಳೆದಿದೆ ಎಂದು ಶಫಾಕ್ ಸುದ್ದಿ ಸಂಸ್ಥೆಯೊಂದಿಗೆ ತಿಳಿಸಿದ್ದಾರೆ. ರಿಯಾದ್ನಲ್ಲಿ ಸೌದಿ ಬಾಹ್ಯಾಕಾಶ ಸಂಸ್ಥೆ ಆಯೋಜಿಸಿದ್ದ ಡೆಬ್ರಿಸಾಲ್ವರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅನುಭವವು ಆರ್ಬಿಟಾ 26 ಯೋಜನೆಗೆ ಆಯ್ಕೆಯಾಗಲು ನೆರವಾಯಿತು ಎಂದರು. ನಮ್ಮ ವಿದ್ಯಾರ್ಥಿನಿ ಇಂತಹ ದೊಡ್ಡ ಯೋಜನೆಯನ್ನು ಕೈಗೆತ್ತಿಕೊಂಡು ಯುಎಇಯನ್ನು ಪ್ರತಿನಿಧಿಸುತ್ತಿರುವುದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಶಫಾಕ್ ಸಾಧಿಸಿರುವ ಈ ಸಾಧನೆಯ ಬಗ್ಗೆ ನಮಗೆ ಅಪಾರ ಹೆಮ್ಮೆ ಇದೆ ಎಂದು ಮಿಡ್ಲ್ಸೆಕ್ಸ್ ವಿಶ್ವವಿದ್ಯಾಲಯ ದುಬೈನ ಉಪ ನಿರ್ದೇಶಕಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಫಹಿಮ್ದಾ ಹುಸೈನ್ ಹೇಳಿದ್ದಾರೆ.